ಹಲೋ ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 12 ಆಗಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರವರ ಹಾಗೂ ಸಾಯಿಬಾಬಾರವರ. ಇದು ನನ್ನ ಫೇವ್ರೆಟ್ ಗಾಡ್ಸ್ ಅಂತಲೇ ಹೇಳ್ಬೋದು. ಇವರು ನನಗೆ ತುಂಬಾ ಇಷ್ಟ. ಹೌದು. ಸೊ ಇವತ್ತಿನ ದಿನ ಸ್ಪೆಷಲ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರುವಾರ ಆಗಿರೋದ್ರಿಂದ ಬೇಗ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಯಾವುದೇ ರೀತಿಯಾಗಿ ನಾನು ಗುರುವಾರ ಆಗಿದೆ ಅಂತಂದು ನನ್ನ ಮಾರ್ನಿಂಗ್ ರುಟೀನ್ ಯಾವುದೆಲ್ಲ ಇದೆ, ನನ್ನ ಪರ್ಸ್ನಲ್ ರುಟೀನ್ ಇದೆಲ್ವಾ, ಅದನ್ನು ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಿದೆ. ನಾನು ಈ ಒಂದು ದಿನನ ಆರಂಭ ಮಾಡಿದೆ. ಮಾರ್ನಿಂಗ್ 4:40ಗೆ ಎದ್ಬಿಟ್ಟು ನನ್ನ ಒಂದು ಮಾರ್ನಿಂಗ್ ಕೆಲಸ ಏನೆಲ್ಲ ಇದೆ, ಪರ್ಸ್ನಲ್ ಕೆಲಸದ ಜೊತೆಗೆ ನನ್ನ ಮನೆ ಕೆಲಸ ಏನೆಲ್ಲ ಇದೆ ಅದನ್ನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಮೆಂತೆ ನೀರು ಕುಡಿದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಶೇಂಗಾ ಎಲ್ಲ ತಿಂದ್ಕೊಂಡು, ಸ್ವಲ್ಪ ಗ್ಯಾಪ್ ಇರುತ್ತೆ ನಾನು ಶೇಂಗಾ ತಿನ್ನುವಾಗ. ಅದಾದಮೇಲೆ ನನ್ನ ಕೆಲಸ ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ನೈಟನ್ನು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಅಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿರ್ತೀನಿ. ತುಂಬ ಹೈಜಿನಿಕಾಗಿ ಇಟ್ಕೋಬೇಕು, ಯಾಕಂದರೆ ಕಿಚನ್ ಇಲ್ಲ ಅಂದರೆ ಇರುವೆ ಸೊಳ್ಳೆ ಇವೆಲ್ಲ ಜಿರಳೆಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ನಾವು ಮಾಡೋ ಕೆಲಸದಲ್ಲಿ ಏನಂತಾರೆ, ಅಡುಗೆ ಮಾಡಾದ್ಮೇಲೆ ಎಲ್ಲನೂ ವಾಶ್ ಮಾಡಿಟ್ಕೊಂಡು ಎಲ್ಲನೂ ಶೆಲ್ಫ್ ಎಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡು ಯಾವುದೇ ರೀತಿಯಾಗಿ ಈ ಥರ ಎಲ್ಲ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಕೂಡ ಇದನ್ನು ಡೇ ಬೈ ಡೇ ಅಳವಡಿಸ್ಕೊತಾ ಇದ್ದೀನಿ ನನ್ನ ಬದುಕಲ್ಲಿ. ನನ್ನ ಒಂದು ಕಿಚನ್ ಒಂಥರ ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ, ನನ್ನ ಒಂದು ಫ್ರೆಂಡ್, ಅಮ್ಮ, ಗಾಡಿ ಎಲ್ಲನೂ ಒಂಥರ ಕಿಚನ್ನೇ ಅಂತ ಹೇಳ್ಬೋದು. ಈ ಪರ್ಸ್ನಲಿ ದೇವರು ಅನ್ನೋದೊಂದು ಬಿಟ್ಟರೆ ಈ ಕಿಚನಲ್ಲಿ ತುಂಬ ಹೈಜಿನಿಕಾಗಿ ಇಟ್ಕೊಂಡಾಗ ನಾವು ಒಂದು ಶುದ್ಧವಾದಂಥ ಆಹಾರವನ್ನು ಸೇವನೆ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ, ಏನೆಲ್ಲ ಮಾಡಬೇಕು ಅಂದರೆ ತುಂಬ ಕಿಚನ್ ಕ್ಲೀನಾಗಿದ್ದರೆ ನಮಗೆ ಸ್ವಲ್ಪ ಇನ್ನು ಏನಾದರೂ ಹೊಸ್ದಾಗಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಾನು ಕೆಲಸ ಎಲ್ಲ ಮುಗಿದಾದಮೇಲೆ ನಾನು ವರ್ಕೌಟ್ ಒಂದು 25 ಮಿನಿಟ್ಸ್ ವರ್ಕೌಟ್ ಮಾಡಿಬಿಟ್ಟು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಫೇಸ್ ವರ್ಕೌಟ್ ಮಾಡಿ, ಮ್ಯಾನಿಫೆಸ್ಟಿಂಗ್ ಎಲ್ಲ ಮಾಡಿ ಮುಗಿಸಿದ ನಂತರದಲ್ಲಿ ಮ್ಯಾನಿಫೆಸ್ಟಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೂ ಮುಂಚೆ ನಾನು ಕರಿಬೇವೆಲ್ಲ ತಿನ್ಕೊಂಡು ಇದಾನದಲ್ಲಿ ಮ್ಯಾನಿಫೆಸ್ಟಿಂಗ್ ಮಾಡಿದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಏನೇ ಒಂದು ಕೆಲಸ ಮಾಡಲಿ, ಏನೇ ನಮ್ಮ ಬದುಕಲ್ಲಿ ಏನೇ ಒಂದು ಆಯಿತು ಅಂದರೆ ದೇವರಿಗೆ ಒಂದು ಕೃತಜ್ಞತಾ ಭಾವನೆ ತಿಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಯಾವುದೇ ರೀತಿಯಾಗಿ ಮಿಸ್ ಮಾಡದೆ ದೇವರಿಗೆ ಒಂದು ಪಾಸಿಟಿವ್ ವೈಬ್ಸ್, ನಿಮ್ಗೆ ಯಾರಿಗೆಲ್ಲ ನಿಮ್ಮ ನಂಬಿಕೆ ಇದೆ, ಯಾವುದೋ ಒಂದು ಥಿಂಗ್ಸ್, ಯಾವುದೋ ಒಂದು ವಸ್ತುಗಳ ಮೇಲೆ ನಿಮಗೆ ತುಂಬಾ ಒಂದು ನಂಬಿಕೆ ಇದೆ ಅಂತ ಅಂದಾಗ ಆ ವಸ್ತುಗಳಿಗೆ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟವಾದವ್ರಿಗೆ ಆಗಿರ್ಬೋದು, ಅಥವಾ ಏನೋ ಸಮಥಿಂಗ್ ನಿಮ್ಗೆ ಯಾರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೋ ಅವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಿ, ಅದು ಮೇಯ್ನಾಗಿ ವಿಶ್ವಶಕ್ತಿ ಯೂನಿವರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಬೀಟ್ರೂಟ್ ಜ್ಯೂಸ್ ಕುಡ್ಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು, ಗುರುವಾರ ಆಗಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ, ನೆಮ್ಮದಿ. ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ತುಂಬ ದಿನಗಳ ನಂತರದಲ್ಲಿ ಒಂದು 3-4 ತಿಂಗಳಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಸಾಯಿಬಾಬಾ ದೇವಸ್ಥಾನಕ್ಕೆ. ತುಂಬಾ ಖುಷಿ ಆಗ್ತಿತ್ತು ಮನಸ್ಸಿಗೆ, ಅಷ್ಟೇ ಸಮಾಧಾನ, ನಿರಾಳ ಅನಿಸುತ್ತಲ್ವ, ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ತುಂಬಾ ಖುಷಿ ಆಯಿತು. ಅದೇ ರೀತಿಯಾಗಿ ಪಕ್ಕದಲ್ಲೇ ಅಂದರೆ ಒಂದು 2 ರೋಡ್ ದಾಟಾದಮೇಲೆ ಒಂದು ರಾಯರ ದೇವಸ್ಥಾನ ಇದೆ. ಅಲ್ಲಿ ಸಹ ಪೂಜೆ ಇಷ್ಟು ನಾವು ಹೋದಷ್ಟು ಪೂಜೆ ಸ್ಟಾರ್ಟ್ ಆಯಿತು. ತುಂಬಾ ಖುಷಿಯಾಯಿತು ನೋಡ್ತಾ ಇದ್ದೀವಿ ರೀತಿಯಾಗಿ ಪೂಜೆ ನಡೀತಾ ಇದೆ ಅಂತಂದು. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಆರತಿ ತೊಗೊಂಡ್ಬಿಟ್ಟು ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಪ್ರಸಾದ, ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ. ಇದಾದಮೇಲೆ ದೇವರಿಗೆಲ್ಲ ಕೈ ಮುಗಿದಾದ್ಮೇಲೆ ಹೋಟೆಲ್ಗೆ ಹೋಗಿದ್ವಿ. ತುಂಬಾ ಖುಷಿ ಅಂತಲೇ ಹೇಳ್ಬೋದು, ಮರೆಯೋಕ್ಕೆ ಆಗಲ್ಲ. ಚಿಕ್ಕ ಒಂದು ಮೆಮೊರೀಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತಾರಲ್ಲ, ಅದು ಸೀರಿಯಸ್ಲಿ ನನ್ನ ಲೈಫಲ್ಲಿ ಅಂದರೆ ನನಗೆ ಈ ಥರ ಎಲ್ಲ ಚಿಕ್ಕದಾದಂಥ ಒಂದು ಮೆಮೊರೀಸ್ ತುಂಬಾ ಇಷ್ಟ. ಹಾಗಾಗಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಲೈಫ್ ಲಾಂಗ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತಂದು. ಯಾಕಂದರೆ ಮೊನ್ನೆ ನಡೆದಿರೋದೇ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲ್ಲ. ಈ ರೀತಿಯಾಗಿ ನಾನು ಯೂಟ್ಯೂಬಲ್ಲಿ ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಯೂಟ್ಯೂಬಲ್ಲಿ ಹಾಕಿದಾಗ ಅದು ಒಂಥರ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನಾಳೆ ಫ್ಯೂಚರಿಗೆ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿ, ಗೊತ್ತೇ ಇಲ್ದಿರೋಂಥವ್ರಿಗಾಗಿರ್ಬೋದು ತೋರಿಸ್ದಾಗಂತೂ ಸ್ವಲ್ಪ ತುಂಬಾ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಮಾರ್ನಿಂಗ್ ಎಲ್ಲ ಒಂದು 11:30 ಆಯಿತು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಮ್ಮ ಮನೆಯವರು ಸಹ ಟಿಫನ್ ಮಾಡಿಕೊಂಡು ಹೋಟೆಲಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಅವರು ಸಹ ಕೆಲ್ಸಕ್ಕೆ ಹೋದರು. ಅದಾದಮೇಲೆ ನಾನು ಇವತ್ತು ಫುಲ್ಲು ಫ್ರೆಶ್ ಮೂಡಲ್ಲಿದ್ದೀನಿ. ಸೊ ಹಾಗಾಗಿ ಬಟ್ಟೆ ತರಲಿಕ್ಕೆ ಹೋಗೋಣ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಯುಗಾದಿ ಮುಂಚೆನೇ ಇದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಕೆಲವು ರೀಸನ್ಸಿಂದ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ.
ಇದಾದಮೇಲೆ ಚಿಕ್ಕಪೇಟೆಗೆ ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಇಷ್ಟು ರಶ್ ಇಲ್ಲದೇ ಇದ್ದಂಥ ದಿನ ಅಂತ ಅಂದರೆ ಇವತ್ತೇ ಅಂತ ಹೇಳ್ಬೋದು. ನನಗಂತೂ ಮುಂಚೆ ಎಷ್ಟೋ ಸಲ ಹೋದಾಗ ಕಾಲಿಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ರಶ್ ಇರ್ತಾಯಿತ್ತು. ಬಟ್ ಇವತ್ತು ಹೋದಾಗ ನಾವೇನು ಚಿಕ್ಕಪೇಟೆಗೆ ಬಂದಿದ್ವಾ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿದ್ದೀವಾ ಅಂತ ಅನ್ನೋಷ್ಟು ನನಗೆ ಫುಲ್ ಶಾಕ್ ಆಗಿಬಿಡ್ತು. ಅಷ್ಟು ಒಂಥರ ಜನನೇ ಇಲ್ಲ. ಒಂದು ಸ್ವಲ್ಪ 100ಗೆ ಒಂದು 20% ಜನ ಇದ್ದರು ಅಲ್ಲಿ. ನೀವೇ ನೋಡ್ತಾ ಇರ್ಬೋದು, ಶಾಪಲ್ಲಿ ಇಷ್ಟು ಜನನೇ ಇಲ್ಲ. ಅವರೇ ಕಸ್ಟಮರ್ಸು ಒಬ್ಬರೋ ಇಬ್ಬರೋ ಇದ್ದಾರೆ, ಅದು ನಾನು ಒಬ್ಬಳು. ಅದು ಬಿಟ್ಟು ಯಾರು ಇಲ್ಲ, ಅಲ್ಲಿ ಕೆಲಸದವರೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೂ ಮುಂಚೆ ಇನ್ನೇನು ಹೇಳಬೇಕಪ್ಪ ಅಂದರೆ, ನಾನು ಇಲ್ಲೇ ಮದುವೆಗೆಲ್ಲ ನನ್ನ ಎಂಗೇಜ್ಮೆಂಟಿಗೆಲ್ಲ ಸ್ಯಾರೀಸ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ಅಂತೂ ಕಾಲಿಡೋಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಬಟ್ ತುಂಬ ಖುಷಿ ಆಯಿತು, ನಾವು ಪ್ಲ್ಯಾನ್ ಅಂದ್ಕೊಂಡಂಗೆ ಆಯಿತು ಅಂತಂದು. ಇದಾದಮೇಲೆ ಒಂದು 3 ತುಂಬ ಸ್ಯಾರೀಸ್ ಹುಡುಕಿ ಒಂದು 2-3 ಕಡೆ ಶಾಪ್ಗೆ ಹೋಗಿ ಫೈನಲಾಗಿ ಮತ್ತು ಇದೇ ಶಾಪ್ಗೆ ಬಂದ್ವಿ. ಇದಾದಮೇಲೆ ಕೆಲವೊಂದಿಷ್ಟು ಸ್ಯಾರಿಗಳನ್ನ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಬೇಕು ಅಂದ್ಕೊಂಡು ಹೋಗಿದ್ದು. ಕೆಲವೊಂದು ಈಗ ತುಂಬ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರೀಸ್ ಇದ್ದಾವೆ. ಬಟ್ ಅದು ನಾನು ಕೇಳಿ ಪ್ರೈಸ್ ಶಾಕ್ ಆಗೋಗ್ಬಿಟ್ಟೆ. 12,000 ಹೇಳಿದ್ರು. ನನಗೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ಯಾಕಂದರೆ ನಾನೊಂದು 3 or 4,000ನಲ್ಲಿ ಸಿಗುತ್ತೆ ಅಂದ್ಕೊಂಡೆ. ಬಟ್ ಎವ್ರಿ ರೇಟ್ ಕಾಸ್ಟ್ ಹೈ ಆಯಿತು. ಸೊ ಹಾಗಾಗಿ ನನಗೆ ಬೇಡ. ಅದಕ್ಕಿಂತ ಅದೇ ಮೈಸೂರು ಸಿಲ್ಕಲ್ಲೇ ತುಂಬ ಕಡಿಮೆ ರೇಟಿನ ತೋರಿಸಿ ಒಂದು 3-4 ಸಾವಿರದಲ್ಲಿ ಅಂತ ಅಂದಾಗ ಇವರು ಕೆಲವೊಂದಿಷ್ಟು ತೋರಿಸಿದ್ರು. ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಒನ್ ಏನು ಅಷ್ಟು ಇಷ್ಟ ಆಗಲಿಲ್ಲ, ಇಬ್ರಿಗೂ ಇಷ್ಟ ಆಗಲಿಲ್ಲ. ಈ ಸೆಕೆಂಡ್ ಒನ್ ಇದೆ ಅಲ್ವಾ, ಗ್ರೀನ್ ಬಾರ್ಡರ್ ಇದೆ, ಒಂದು 4 ಲೈನ್ಸ್ ಇದೆ, ಮತ್ತು ಬಾದಾಮ್ ಮಿಕ್ಸ್ಡ್ ಇದೆ, ತುಂಬ ಚೆನ್ನಾಗಿತ್ತು. ಬಟ್ ನಮ್ಮಂದ್ರೆ ಇದೇ ತಗೋ ಅಂತ ಹೇಳ್ತಿದ್ರು. ಬಟ್ ನನಗೆ ಅದು ಯಾಕೋ ಅಮ್ಮಗೆ ತೊಗೊಳ್ಳೋಣ, ಯಾಕಂದರೆ ಸ್ವಲ್ಪ 2,000 ಇತ್ತು ಅದು. ಓಕೆ, ಅಮ್ಮಗೆ ಸ್ವಲ್ಪ ಕಡಿಮೆನೇ ತೊಗೊಳ್ಳೋಣ. ಅವ್ರು ಆ್ಯಕ್ಚುಲಿ ಅಷ್ಟು ರೇಟಿಂದೆಲ್ಲ ಉಟ್ರೆ ನಾವೇ ಉಡ್ಕೋಬೇಕು. ಮತ್ತು ನಮ್ಮಮ್ಮ ರಿಟರ್ನ್ ನಮಗೆ ಕೊಡುತ್ತೆ. ನಾವು ಹಬ್ಬಕ್ಕೆ ಅಂತ ಅವ್ರಿಗೆ ಕೊಡಿಸಿದ್ರೆ ಅವ್ರು ರಿಟರ್ನ್ ನಮಗೆ ಕೊಡ್ತಾರೆ. ಹಾಗಾಗಿ ಫೈನಲಾಗಿ ಇದು ನೋಡಿದೆ. ಇದೇಂದ್ರೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ನೀವು ನೋಡಿರ್ಬೋದು, ಈಗ ಆಲ್ರೆಡಿ ನಾನು ಕೆಲವೊಂದಿಷ್ಟು ರೀಲ್ಸಲ್ಲಿ ಡ್ಯಾನ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಫೈನಲಾಗಿ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ನಾವು ಹೋದ್ವಿ. ಅದಾದಮೇಲೆ ನಮ್ಮ ಮನೆಯವ್ರಿಗೂ ಸಹ ತೊಗೋಬೇಕಿತ್ತು. ಅವ್ರಿಗೂ ತೊಗೊಂಡು ಫೈನಲಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ವಲ್ಪ ಓಡಾಡಿಕೊಂಡು ಸೀದಾ ಮನೆ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಗುರುವಾರದ ಒಂದು ಮಾರ್ನಿಂಗ್ ರುಟೀನ್ನ ಒಂದು ಡೇ 12ನ ಒಂದು ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದರೂ ನಿಮಗೆ ಏನಾದರೂ ಚೇಂಜಸ್ ನನ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಥವಾ ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋಸಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.